ಇದೊಂದು ಯೂಟ್ಯೂಬ್ ಚಾನಲ್, ನೀವು ಬಂದ್ಬಿಟ್ಟು ಜನರ ಅಭಿಪ್ರಾಯ ತಿಳಿಸ್ತೀರಾ. ಈಗ ಡಿ ಕೆ ಶಿವಕುಮಾರ್ ಅವರು ಸೀಟಲ್ಲಿ ಬಂದವ್ರೆ, ಅದರ ಬಗ್ಗೆ ನಿಮ್ಮ ಒಂದು ಹೇಳಿಕೆ. ನಮ್ಮೊಂದು ಹೇಳಿಕೆ ಏನಂತಂದರೆ, ಸಿದ್ದರಾಮಯ್ಯ ಅವರು ಹೇಗೆ ನಡೆಸ್ತಾ ಇದ್ದಾರೆ ಅವರು ಕೂಡ ಹಾಗೆ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಅವರ ಹಳ್ಳಿ ಅಭಿಪ್ರಾಯ ಒಳ್ಳೆಯವರು. ನಾನು ಅವ್ರ ಮನೆ ಅವ್ರ ಊರು ಪಕ್ಕವನೇ, ನಾನು ನರಸೀಪುರ ತಾಲೂಕು ಬಂದು. ಹೀಗಾಗಿ ಸಿದ್ದರಾಮಯ್ಯ ನಮಗೆ ಅಂತ ಏನೇನು ಮಾಡೋರು ಅನ್ನಿಸ್ತದೆ? ನಮಗಂತೂ ಏನೂ ಮಾಡಿಲ್ಲ ಅವರು. ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅವರು. ಕೊಡಲಿ, ಪಾಪ ಏನಿಲ್ಲ, ತೊಂದರೆ ಏನಿಲ್ಲ. ಹೆಣ್ಮಕ್ಳಿಗೂ ಕೊಟ್ಟರೆ ಅಟ್ಲೀಸ್ಟ್ ಮನೆಯೇ ಕೊಡಲಿ ಏನು ತೊಂದರೆ ಏನಿಲ್ಲ. ಹಾಗಾಗಿ ನಾವು ಅಭಿಪ್ರಾಯ ಏನಂತಂದರೆ, ಒಬ್ಬ ಅವರು ಡಾಕ್ಟ್ರೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಪಾಪ ಇವರು ಎಷ್ಟು ಓದಿದ್ದಾರೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಅವರು ಸೇಮ್ ಆಗ್ತಾರೆ ಅಂತಂದಮೇಲೆ, ಆಗಿದ್ದಾರೆ ಅಂತಂದಮೇಲೆ ನಮಗೆ ಇದು ಹೆಮ್ಮೆ ಕೊಡೋ ವಿಷಯ ಇದು. ಅದು ಮೈಸೂರು ಡಿಸ್ಟ್ರಿಕ್ಗೆ ಅಂತಂದಮೇಲೆ ಅವರು ಈಗ ಬಸ್ ಫ್ರೀ ಎಲ್ಲ ಮಾಡಿಕೊಟ್ಟವ್ರಲ್ಲ, ಇದರಿಂದ ನಮಗೆ ಸೌಲಭ್ಯಗಳಿದೆ ಅಂತ ಸೌಲಭ್ಯಗಳಿದೆ ನಮಗೆ. ಓಕೆ, ಇದೆ. ಒಬ್ಬೊಬ್ರು ಹೇಳ್ತಾರೆ ಬಂದ್ಬಿಟ್ಟು ಈಗ ಬಸ್ ಫ್ರೀ ಮಾಡಿಕೊಟ್ಬಿಟ್ರು. ಬಸ್ ಫ್ರೀ ಮಾಡಿಕೊಟ್ಟಿದ ತಕ್ಷಣ ಲೈಕ್ ಏನು ಹೇಳೋದು, ಇದು ನೆಕ್ಸ್ಟ್ ನಮ್ಮ ಒಂದೊಂದು ತಗೊಳ್ಳೋ ಐಟಮಲ್ಲೆಲ್ಲನೂ ಬೆಲೆ ಏರಿಕೆಗಳಾಗ್ತಿದೆ ಅಂತ. ಬೆಲೆ ಏರಿಕೆ ಆಗಿದೆ. ಅದರಿಂದ ಏನಿಲ್ಲ. ಬೆಲೆ ಏರಿಕೆ ಆಗಿದೆ ಅಂತಂದರೆ ನಾವು ಬುದ್ಧಿ ಕಲಿಬೇಕಾಗುತ್ತೆ. ಓಕೆ, ಜನಸಾಮಾನ್ಯವರು ನಾವು ಬುದ್ಧಿ ಕಲಿಬೇಕು. ಅವರು ಪಾಪ ಅವ್ರಿಗೇನು ಕಷ್ಟ, ಅವ್ರಿಗೆ ಒಂದು ಸೀಟ್ ಮೇಲೆ ಕೂತಿದ್ರೆ ಅವ್ರ ಜವಾಬ್ದಾರಿಗಳಿರ್ತದೆ. ಅವ್ರಿಗೆ ಎಲ್ಲ ಕಡೆ ನೋಡಬೇಕು ಅವರು, ನಮ್ಮ ಕಡೆ ಅಂತಲ್ಲ. ಜನಸಾಮಾನ್ಯರು ಅಂತಂದರೆ ಪಾಪ ಒಬ್ಬ ವ್ಯಕ್ತಿಗೆ ಒಂದು ಸೀಟ್ ಸಿಕ್ಕಿದ ಮೇಲೆ ಅಷ್ಟೇ ಜವಾಬ್ದಾರಿಗಳಿರ್ತದೆ ಅವ್ರಿಗೆ. ಅವರೆಲ್ಲ ನೋಡಬೇಕು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸರಿನಾ? ಹೌದಾ? ಡಿ ಕೆ ಶಿವಕುಮಾರ್ ಬಂದರೆ ಇದೇ ಥರ ಸರ್ಕಾರ ನಡೆಯುತ್ತಾ, ಇಲ್ಲಾಂದರೆ ಇನ್ನೂ ಬೆಳವಣಿಗೆಗಳು ಬರುತ್ತೆ ಅನ್ನಿಸ್ತದ ನಿಮಗೆ? ಡಬಲ್ ಆಗುತ್ತೆ. ಯಾವ್ಯಾವ ವಿಷಯದಲ್ಲಿ ಡಬಲ್ ಆಗುತ್ತೆ ಅನ್ನಿಸ್ತದೆ? ಸ್ಕ್ವೇರ್ ಡಬಲ್ ಆಗುತ್ತೆ. ಓಕೆ. ಬ್ಯಾಂಗ್ಳೂರ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಮೈಸೂರಲ್ಲಿ ಏನೇನು ಇಲ್ಲ ಅನ್ನಿಸ್ತದೆ? ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ಮೈಸೂರಲ್ಲಿ ಏನಿಲ್ಲ ಅಂತಂದರೆ ಕಡಿಮೆ ಅಂತ ಅನ್ನಿಸ್ತದೆ. ಕಡಿಮೆ ಅನಿಸ್ತದೆ. ಮೈಸೂರಲ್ಲಿ ಎಲ್ಲ ಇದೆ, ಬ್ಯಾಂಗ್ಳೂರಲ್ಲಿ ಇಲ್ಲ. ಓಕೆ. ಬ್ಯಾಂಗ್ಳೂರಲ್ಲಿ ವಾಯುಮಾಲಿನ್ಯ ಇಲ್ಲ. ಓಕೆ. ಮೈಸೂರಲ್ಲಿ ವಾಯುಮಾಲಿನ್ಯ ಇದೆ, ಎಲ್ಲ ಇದೆ. ಓಕೆ, ಆರಾಮಾಗಿರ್ಬೋದು, ಮೊದಲು ಜೀವನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬ್ಯಾಂಗ್ಳೂರಲ್ಲಿ ಆ ರೀತಿ ಆಗಲ್ಲ. ಹೌದು, ನಾವು ಇವಾಗ ಅದೇ ಥರ ಅನ್ಕೋತಾ ಇದ್ದೀವಿ, ಜೀವನ ಚೆನ್ನಾಗಿ ಮಾಡ್ಬೋದು ಅಂದ್ಬಿಟ್ಟು. ಆದರೆ ಮುಂದೆ ಕಂಪನಿಗಳೆಲ್ಲ ಬಂದೇ ಬರುತ್ತೆ. ಏನಿಲ್ಲ, ಅದು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಬಂದರೆ ಒಳ್ಳೇದಾ? ಅದು ಅವರ ಅಧಿಕಾರದಲ್ಲಿ ಅವ್ರ ಹತ್ರ ಏನಾರ ಬಂದರೆ ಅವ್ರಿಗೆ ಅನುಕೂಲ. ಓಕೆ, ನಮಗೇನಿಲ್ಲ. ಹೌದಾ? ನೀವು ಯಾವ ಏರಿಯಾಯಿಂದ? ನಾವು ಗಾಂಧಿನಗರ. ಹೌದಾ? ಅಲ್ಲಿ ಅಶ್ವಿನಿ ಅವರ ಯಾರಿರುತ್ತೆ? ಅಶ್ವಿನಿ ಅವರನ್ನ ಏನೇನು ಮಾಡೋರು ಅಲ್ಲಿಗೆ? ಎಲ್ಲ ಮಾಡೋರು. ಹೌದಾ ಸರ್? ಓಕೆ. ಏನೇನು ಲೈಕ್ ರೋಡೆಲ್ಲ ಅವರೇ? ರೋಡ್ ಎಲ್ಲ ಮಾಡೋರು, ಡಂಬರ್ ಸಾರೆಲ್ಲ ಹಾಕ್ತಾರೆ. ಹೌದಾ? ಓಕೆ. ಅವ್ರೇನು ಕಾಂಗ್ರೆಸ್ ಪಕ್ಷ ಇದೆ? ಐ ಥಿಂಕ್ ಆಲ್ಸೋ ನೋ. ಬಟ್ ಅಲ್ಲಿರೋ ನಿಮ್ಮ ಕಣ್ಮುಂದೆ ಓಡಾಡೋ ಮಕ್ಕಳೆಲ್ಲ ಓದ ಕಡೆ ಗಮನ ಎಲ್ಲ ಇದೆಯಾ? ಡೆವಲಪ್ಮೆಂಟ್. ಓಕೆ. ಸೊ ನಿಮ್ಮ ಆಯ್ಕೆ ಡಿ ಕೆನಾ ಇಲ್ಲ ಸಿದ್ದರಾಮಯ್ಯ? ಡಿ ಕೆ. ಥ್ಯಾಂಕ್ ಯು ಸರ್.